ಶಿಷ್ಯರು ತಿಳ್ಕೊಂಡ್ರು, ಆಯ್ತು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ರೋಮ್ ಸರ್ಕಾರ ತಿಳ್ಕೊಳ್ತು, ಮುಗಿತೀವನ ಕಥೆ. ಯಹೂದ್ಯರು ಅಂದ್ಕೊಂಡ್ರು, ಆಯ್ತು ನಮ್ಮ ಕಾಟ ಮುಗಿತು ಅಂತ ಅಂದ್ಕೊಂಡ್ರು. ಸೈತಾನನ್ ಅಂದ್ಕೊಂಡ, ಆಯ್ತು ಎಲ್ಲವನ್ನ ಮುಗಿತು ಎಂಬುದಾಗಿ ಅಂದ್ಕೊಂಡ. ದೇವರ ಮಾತು, ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ವರ್ಷಗಳು ಕಳೆದ್ರು ಕೂಡ, ದಿನಗಳು ಕಳೆದ್ರು ಕೂಡ ಅದು ನಡೆಯುವಂತದಾಗಿದೆ. ಅಮೆರಿಕಕ್ಕೆ ಹೋದ್ರು, ಲಂಡನ್ಗೆ ಹೋದ್ರು, ಯಾವುದೇ ದೇಶಕ್ಕೆ ಹೋದ್ರು, ಎಲ್ಲಾ ಸಮಾಧಿಗಳನ್ನು ಹುಡುಕಿದ್ರು, ಅಲ್ಲಿ ಎಲ್ಲಾ ಸಮಾಧಿಗಳು ಮುಚ್ಚಲ್ಪಟ್ಟಂತ ಸಮಾಧಿ ಇದೆ. ಒಂದೇ ಒಂದು ಸಮಾಧಿ ತೆರೆದಿದೆ, ಅದು ಯೇಸುವಿನ ಸಮಾಧಿ. ಪರಿಸ್ಥಿತಿ ನೋಡಿ ನಮ್ಮ ನಂಬಿಕೆ ಎಲ್ಲರಿ ಯೇಸು ಸ್ವಾಮಿ ಮಾತಿನ ಮೇಲೆ ನಮ್ಮ ನಂಬಿಕೆ ಬೇಕಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಶುಕ್ರವಾರ ದಿನ ಆತನು ಪ್ರಾಣ ಬಿಟ್ಟು ಸಮಾಧಿಯಲ್ಲಿ ಇಡುವಾಗ ಅರಿಮತಾಯಿದ ಯೋಸೇಫನೆಂಬುದಾಗಿ ಆತನ ಯೇಸುವಿನ ದೇಹವನ್ನು ತೆಗೆದುಕೊಂಡು ಆತನ ತನ್ನ ಸ್ವಂತ ಸಮಾಧಿಯಲ್ಲಿ, ಹೊಸ ಸಮಾಧಿಯಲ್ಲಿ, ಯಾರನ್ನಿಡದ ಸಮಾಧಿಯಲ್ಲಿ ಯೇಸುವನ್ನ ಇಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಆ ಜಾಗಕ್ಕೆ ಶಿಷ್ಯರು ಬರ್ತಾ ಇದ್ದಾರೆ ಮತ್ತು ಅಲ್ಲಿ ಒಂದು ಮರಿಯಳು ಬರ್ತಾ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಆ ಜಾಗದಲ್ಲಿ ಸಮಾಧಿಯಲ್ಲಿ ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿಗೋಸ್ಕರ ಜನರು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಬದುಕಿದಾಗಲೂ ಕೂಡ ಯೇಸುವನ್ನು ಹಿಂಬಾಲಿಸಿದರು. ಆತನು ಸತ್ತ ನಂತರ ಕೂಡ ಯೇಸು ಸ್ವಾಮಿ ನಮಗೆ ಬೇಕು, ಆತನ ನಮಗೆ ಭೇಟಿ ಆಗಬೇಕೆಂಬುದಾಗಿ ಕೆಲವು ಸ್ತ್ರೀಯರು ತಮ್ಮ ಪದ್ಧತಿಯ ಪ್ರಕಾರವಾಗಿ ಸುಗಂಧ ದ್ರವ್ಯಗಳನ್ನು, ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಸಮಾಧಿ ಬಳಿಗೆ ಬರ್ತಾ ಇದ್ದಾರೆ. ಆ ಸಮಾಧಿ ಬಳಿಗೆ ಬಂದಾಗ ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ದೇವದೂತನ ಆ ಸ್ಥಳದಲ್ಲಿ ಕೂತುಕೊಂಡಿದ್ದಾರೆ, ಅಲ್ಲಿ ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಾವು ಗಮನಿಸುತ್ತೇವೆ, ಆ ದೂತನು ಆ ಒಂದು ಮರಿಯಳಿಗೂ ಅಲ್ಲಿ ಬಂದವಂತರಿಗೆ ಹೇಳ್ತಾ ಇದ್ದಾರೆ, ಯಾಕೆ ನೀವು ಇಲ್ಲಿ ಬಂದಿದ್ದೀರಾ? ಪಕ್ಕದವರಿಗೆ ಹೇಳಿ, ಯಾಕೆ ನೀವು ಇಲ್ಲಿ ಬಂದಿದ್ದೀರಾ? ಕೆಲವ್ರಿಗೆ ಗೊತ್ತೇ ಇಲ್ಲ ಯಾಕೆ ಬಂದಿದ್ದೀವಂತ. ಅದರಲ್ಲಿ ಕೆಲವರಿಗೆ ಸುಮ್ಮನೆ ಕುಂತ್ಕೊಂಡು ಹೋಗೋಣ, ಇಲ್ಲ ಉದ್ದೇಶ ಇದೆ. ದೂತನ ಕೇಳ್ತಾ ಇದ್ದಾರೆ, ಯಾಕೆ ನೀವು ಇಲ್ಲಿ ಬಂದಿದ್ದೀರಾ? ಏನನ್ನ ಹುಡುಕ್ತಾ ಇದ್ದೀರಾ? ಯಾಕೆ ಈ ಮಾತನ್ನ ದೂತನ ಕೇಳ್ತಾ ಇದ್ರಂದ್ರೆ, ಆತನು ಹೇಳಿದ ಮಾತು ನಿಮಗೆ ನೆನಪಿಲ್ವಾ? ಯಾಕೆ ಅದನ್ನು ಹುಡುಕಲಕ್ಕೆ ಬಂದಿದ್ದೀರಿ ಎಂಬುದಾಗಿ ಆ ದೂತನು ಮರಿಯಳಿಗೂ ಅಲ್ಲಿ ಬಂದಂಥ ಕೆಲವು ಸ್ತ್ರೀಯರಿಗೂ ಆ ದೂತನು ಹೇಳ್ತಾ ಇದ್ದಾನೆ, ಯಾಕೆ ನೀವು ಹುಡುಕ್ತಾ ಇದ್ದೀರಿ? ಗಮನಿಸಿ, ಕೆಲವೊಂದು ಸಾರಿ ಹೇಳಿದ ಮಾತು ನೆನಪು ಹೋದರೆ ಬರೀ ಹುಡುಕುವ ಕಾರ್ಯಗಳೇ ನಮಗಿರ್ತವೆ. ಯೇಸು ಸ್ವಾಮಿ ಏನು ಹೇಳಿದ್ರು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ, 17ನೇ ಅಧ್ಯಾಯ 23ನೇ ವಚನ, 20ನೇ ಅಧ್ಯಾಯ 19ನೇ ವಚನದಲ್ಲಿ 3 ಸಾರಿ ಶಿಷ್ಯರಿಗೆ ಹೇಳ್ತಾನೆ, ಈಗ ಮಹಾಯಾಜಕರಿಂದ, ಪರಿಸಾಯರಿಂದ ಹಿಡಿಯಲ್ಪಟ್ಟವನಾಗಿ ಶ್ರಮೆಗಳನ್ನು ಅನುಭವಿಸಿ ಪ್ರಾಣವನ್ನು ಕೊಟ್ಟು ತಿರುಗಿ ಆತನು ಎದ್ದು ಬರ್ತಾನೆಂಬುದಾಗಿ ತನ್ನ ಶಿಷ್ಯರಿಗೆ 3 ಸಾರಿ ಯೇಸು ಸ್ವಾಮಿ ಬದುಕಿದಾಗ ಹೇಳಿದನು. ಆದರೆ ಅವರು ಮರೆತು ಬಿಟ್ಟರು. ಅದನ್ನೇ ಈ ದೂತನು ಬಂದು ಹೇಳ್ತಾ ಇದ್ದಾನೆ, ಏನು ಹುಡುಕ್ತಾ ಇದ್ದೀರಾ? ಯಾಕೆ ಬಂದಿದ್ದೀರಾ? ಯೇಸು ಸ್ವಾಮಿ ಹೇಳಿದ ಮಾತು ನಿಮಗೆ ನೆನಪಿಲ್ವಾ? ಯೇಸು ಸ್ವಾಮಿ ಹೇಳಿದ ಮಾತು ಮೇಲೆ ನಿಮಗೆ ನಂಬಿಕೆ ಇಲ್ವಾ ಎಂಬುದಾಗಿ ಕೇಳುವಂಥ ಪ್ರಶ್ನೆಯನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ದೂತನು ಹೇಳ್ತಾ ಇದ್ದಾನೆ, ಆತನು ಹೇಳಿದ ಮಾತು ನಿಮಗೆ ನೆನಪಿಲ್ಲವಾ? 3 ಸಾರಿ ಹೇಳಿದ ಮಾತು ಕೂಡ ಮರೆತು ಬಿಟ್ಟಿದ್ದಾರೆ ನೋಡ್ರಿ. ಸೊ ಯೇಸು ಸ್ವಾಮಿ ಹೇಳಿದ ಮಾತನ್ನ ಕೈಕೊಂಡು ನಡೆಯುವಂಥ ಮಕ್ಕಳನ್ನ ದೇವರು ಇವತ್ತು ಹುಡುಕ್ತಾ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೆಳಗಡೆ ಮಾತು ಹೇಳ್ತಾನೆ, ಆತನು ಹೇಳಿದ ಹಾಗೆ, ಹೇಳಿ ನನ್ನ ಜೊತೆ ಒಂದ್ಸಾರಿ, ಆತನು ಹೇಳಿದ ಹಾಗೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಸಾರಿ ಹೇಳ್ದ? 3 ಸಾರಿ ಹೇಳ್ದ. ನಾನು ಸಾಯ್ತೇನೆ, ಮಾನವರ ಪಾಪ ನಿವಾರಣೆಗಳಿಗಾಗಿ ಪ್ರಾಣವನ್ನು ಕೊಡುತ್ತೇನೆ, ಸಮಾಧಿಯಲ್ಲಿ ನಾನು ಇಡ್ತಾರೆ ಮತ್ತು 3ನೇ ದಿನ ನಾನು ಎದ್ದು ಬರ್ತೀನಿ ಎಂಬುದಾಗಿ ಹೇಳಿದ ಮಾತನ್ನ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ. ಆತನು ಹೇಳಿದ ಹಾಗೆ ಎದ್ದು ಬಂದಿದ್ದಾನೆ. ಆತನು ಏನನ್ನ ಹೇಳಿದನು? ಮೊದಲನೇದಾಗಿ ನಾವು ನೋಡ್ತೇವೆ, ನಾನು ಎದ್ದು ಬರ್ತೀನಿ ಎಂಬುದಾಗಿ ಹೇಳ್ದ. ಆಮೇನ್. ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಳಪಟ್ಟಾಗ, ಸಮಾಧಿಯಲ್ಲಿ ಆತನಿದ್ದಾಗ ಶಿಷ್ಯರು ತಿಳ್ಕೊಂಡ್ರು, ಆಯ್ತು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ. ರೋಮ್ ಸರ್ಕಾರ ತಿಳ್ಕೊಳ್ತು, ಮುಗಿತೀವನ ಕಥೆ. ಯಹೂದ್ಯರು ಅಂದ್ಕೊಂಡ್ರು, ಆಯ್ತು ನಮ್ಮ ಕಾಟ ಮುಗಿತು ಅಂತ ಅಂದ್ಕೊಂಡ್ರು. ಸೈತಾನನ್ ಅಂದ್ಕೊಂಡ, ಆಯ್ತು ಎಲ್ಲವನ್ನ ಮುಗಿತು ಎಂಬುದಾಗಿ ಅಂದ್ಕೊಂಡ. ಆದರೆ ದೇವರ ಮಾತು, ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ವರ್ಷಗಳು ಕಳೆದರೂ ಕೂಡ, ದಿನಗಳು ಕಳೆದರೂ ಕೂಡ ಅದು ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಸುಳ್ಳಾಗದು, ಅದು ತಪ್ಪದು. ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಆತನು ಹೇಳಿದಂತೆ ಎದ್ದಿದ್ದಾನೆ. ಆಮೇನ್. ನಿನ್ನ ಜೀವಿತದಲ್ಲಿ ಎಷ್ಟು ಸಾರಿ ಯೇಸು ಸ್ವಾಮಿ ತನ್ನ ವಾಗ್ದಾನಗಳ ಮೂಲಕವಾಗಿ ಮಾತನಾಡಿದ್ದಾನೆ. ಪ್ರಿಯ ಮಗನೇ, ಮಗಳೇ, ನಾನು ನಿನಗೆ ಕಾರ್ಯಗಳನ್ನು ಮಾಡುತ್ತೇನೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀಯ, ನೀನು ನಂಬಿದ ಹಾಗೆ ನಿನಗೆ ಕಾರ್ಯಗಳು ಜರುಗುತ್ತವೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಎಷ್ಟು ವಾಗ್ದಾನಗಳಿಲ್ಲ.
ಇವತ್ತು ಆ ವಾಗ್ದಾನಗಳನ್ನು ಬಿಟ್ಟು ಆ ಮರಿಯಳ ಹಾಗೆ ಅಲ್ಲಿ ಸಮಾಧಿಗೆ ಬಂದಂಥ ಅವರ ಹಾಗೆ ಇವತ್ತು ಅಲಿಯುತ್ತಾ ಇದ್ದೇವೆ, ಹುಡುಕ್ತಾ ಇದ್ದೇವೆ. ಎಲ್ಲಿ ಬಿಡುಗಡೆ ಇದೆ, ಎಲ್ಲಿ ಬಿಡುಗಡೆ ಸಿಗ್ತದೆ, ಎಲ್ಲಿ ಸರಿಯಾಗುತ್ತೆ ಎಂಬುದಾಗಿ ಇವತ್ತು ಹುಡುಕುವಂಥ ಜನರು ಅನೇಕರು ಇವತ್ತು ಸಭೆಗಳಲ್ಲಿದ್ದಾರೆ. ಏನನ್ನ ನೀವು ಹುಡುಕ್ತಾ ಇದ್ದೀರಾ? ಆತನು ಹೇಳಿದ ಹಾಗೆ ಮಾಡಿದ್ದಾನೆ. ಆಮೇನ್. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ? ಸ್ವಾಮಿ ಹೇಳಿದ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ಮಾತಿನ ಪ್ರಕಾರವಾಗಿ ಆತನು ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಹೇಳಿದನು, ಏನಂತ ಹೇಳಿದನಂದ್ರೆ, ಆತನು ಹೇಳುವಂಥ ಮಾತಿಗೆ ಕಾರ್ಯ ನಡೆಯದಾಗಿ ಅನೇಕ ವೈರಿಗಳು ಬಂಧನಗಳನ್ನು ಆತನಿಗೆ ಮಾಡಿದರು. ಮತ್ತಾಯ 27:62 ವಚನದಲ್ಲಿ ಆತನು ಹೇಳಿದ ಮಾತು ನೆರವೇರಬಾರದು. ಇವತ್ತು ಅನೇಕರ ಜೀವಿತದಲ್ಲಿ ಸ್ವಾಮಿ ಹೇಳಿದ ವಾಗ್ದಾನಗಳು ನೆರವೇರಬಾರದು ಎಂಬುದಾಗಿ ಅನೇಕ ಅಡ್ಡಿಗಳು ಅವರ ಜೀವಿತದಲ್ಲಿ ಬರ್ತವೆ. ದೇವರಿಗೆ ಪ್ರತಿಯೊಬ್ಬರ ಮೇಲೆ ಒಂದೊಂದು ಪ್ರಣಾಳಿಕತೆ ಇದೆ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ? ನನ್ನ ಮೇಲೆ ದೇವರ ಉದ್ದೇಶ ಇದೆ, ನನ್ನ ಮೇಲೆ ದೇವರ ಆಲೋಚನೆಗಳೇ ಇದೆ. ಹಲ್ಲೆಲೂಯ. ಹಾಗಾದ್ರೆ ವೈರಿಗಳು ಏನು ಮಾಡ್ತಾರೆ? ಆ ಉದ್ದೇಶವು ನೆರವೇರದ ಹಾಗೆ, ಆ ಪ್ರಣಾಳಿಕತೆ ನೆರವೇರದ ಹಾಗೆ ಅನೇಕ ಸಾರಿ ಬಂಧನಗಳನ್ನು ನಿನಗೆ ಹಾಕ್ತಾರೆ. ನೋಡಿ, ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಟ್ಟ ಮೇಲೆ ಆಯ್ತು ಮುಗಿತಂತ ಅಂದುಕೊಂಡ್ರು. ಆದರೆ ಅದೇ ಮತ್ತಾಯನ ಬರೆದ ಸುವಾರ್ತೆ 27:62 ವಚನದಲ್ಲಿ ಪರಿಸಾಯರು ಬರ್ತಾರೆ, ಮಹಾಯಾಜಕರು ಬಂದು ಪಿಲಾತನಿಗೆ ಕೇಳ್ತಾರೆ. ಏನಂತ ಹೇಳ್ತಾರಂದ್ರೆ, ಸ್ವಾಮಿಗಳೇ, ಆತನು ಬದುಕಿದಾಗ ಒಂದು ಮಾತನ್ನು ನಮಗೆ ಹೇಳಿದ, ನಾನು 3 ದಿನ ಆದ್ಮೇಲೆ ಮತ್ತೆ ಎದ್ದು ಬರ್ತೀನಿ. ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ಆ ದೊರೆ, ಆ ಮೋಸಗಾರ, ಏನಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ? ಮೋಸಗಾರ. ಆ ಮೋಸಗಾರ ಬದುಕಿರುವಾಗೆ ಹೇಳ್ದ, ನಾನು ಸತ್ತು 3 ದಿನ ಎದ್ದು ಬರ್ತೀನಿ ಎಂಬುದಾಗಿ ಹೇಳ್ದ. ಯಾಕೋ ನಮಗೆ ಭಯ ಆಗ್ತಾ ಇದೆ, ಅವನು ಎದ್ದು ಬಂದರೂ ಬರ್ಬೋದು, ಅವನು ಎದ್ದು ಬಂದರೆ ನಮ್ಮ ಆಟ ನಡೆಯುವುದಿಲ್ಲ. ಅದಕ್ಕೆ ದೊರೆಯೇ, ಒಂದು ಕೆಲಸ ಮಾಡೋಣ, ಅವನ ಸಮಾಧಿಗೆ ಮುಚ್ಚಿದ ಕಲ್ಲಿದೆಯಲ್ಲ, ಆ ಕಲ್ಲಿಗೆ ಚೈನ್ಗಳನ್ನು ಹಾಕೋಣ, ಬೀಗವನ್ನು ಹಾಕೋಣ, ಯಾರು ತೆರೆದ ಹಾಗೆ ಒಂದು ಗೌರ್ಮೆಂಟ್ ಸೀಲನ್ನು ಅದರ ಮೇಲೆ ಹೊಡೆಯೋಣ ಎಂಬುದಾಗಿ ಹೇಳಿ ಆ ಕಲ್ಲಿಗೆ ಚೈನನ್ನು ಹಾಕಿ, ಆ ರೋಮ್ ಸರ್ಕಾರದ ಮುದ್ರೆಯನ್ನು ಅದರ ಮೇಲೆ ಹಾಕಿ 4 ಜನ ಸಿಪಾಯಿಗಳು ಹೊರಗಡೆ ಬರದ ಹಾಗೆ ಅಲ್ಲಿ ಕಾಯ್ತಾ ಇದ್ದಾರೆ. ನೋಡಿ, ವೈರಿಗೆ ಭಯ. ಏನು ಭಯ ಗೊತ್ತಾ? ಯೇಸು ಸ್ವಾಮಿ ಹೇಳಿದಾಗೆ ಮಾಡ್ತಾನೆ. ಹಲ್ಲೆಲೂಯಾ. ಸೈತಾನು ಕೂಡ ಭಯ ನಿಮ್ಮನ್ನು ನೋಡಿದ್ರೆ, ಯಾಕಂದ್ರೆ ಸ್ವಾಮಿ ಹೇಳಿದ್ದನ್ನ ಮಾಡುವವನಾಗಿದ್ದಾನೆ. ಆ ಸಮಾಧಿಯಿಂದ ಹೊರಗಡೆ ಬರದ ಹಾಗೆ ಆ ಕಲ್ಲನ್ನು ಭದ್ರಪಡಿಸಿ ಚೈನ್ಗಳನ್ನು ಹಾಕಿ ಬೀಗವಾಕಿ ಒಂದು ಸೀಲನ್ನು ಹೊಡೆದು 4 ಜನ ಕಾಯ್ತಾ ಇದ್ದಾರೆ ಸಿಪಾಯಿಗಳು. ವಾಕ್ಯ ಭಾಗ ಹೇಳುತ್ತದೆ, ಸ್ವಾಮಿ ತಾನು ಹೇಳಿದಂತೆ ಸಮಾಧಿಯಿಂದ ಎದ್ದು ಬಂದನು. ಏನನ್ನು ಹೇಳಿದ ಸ್ವಾಮಿ? 3 ದಿನ ಆದ ಮೇಲೆ ಈ ದೇವಾಲಯವನ್ನು ಕೆಡುತ್ತೇನೆ, ಈ ದೇಹವೆಂಬ ದೇವಾಲಯವನ್ನು ಕೆಡಿದ ನಂತರ ಮತ್ತೆ 3ನೇ ದಿನದಲ್ಲಿ ನಾನು ಎದ್ದು ಬರ್ತೀನಿ ಎಂಬುದಾಗಿ ಹೇಳಿದ. ಸತ್ತನು, ಪ್ರಾಣ ಬಿಟ್ಟರು, ಆದರೆ ವಾಗ್ದಾನ ಮಾತ್ರ ಮರೆಯಲಿಲ್ಲ, ವಾಗ್ದಾನ ಮಾತ್ರ ತಪ್ಪಲಿಲ್ಲ. ಕೊಟ್ಟ ಮಾತಿನ ಪ್ರಕಾರವೇ ಸಮಾಧಿಯಿಂದ 3ನೇ ದಿನದಲ್ಲಿ ಆತನು ಎದ್ದು ಬಂದು ಆತನು ಹೇಳಿದ ಹಾಗೆ ತನ್ನ ಒಂದು ವಾಗ್ದಾನಗಳನ್ನು, ಪ್ರವಾದನೆಗಳನ್ನು ನೆರವೇರಿಸಿದ. ಪಕ್ಕದೊಳಗೆ ನಿನ್ನ ಮೇಲೆ ದೇವರು ಏನನ್ನ ಹೇಳಿದ್ದಾರೋ, ನಿನ್ನ ಮೇಲೆ ದೇವರ ಆಶೀರ್ವಾದ ಏನಿದೇನೋ, ನಿನ್ನ ಮೇಲೆ ದೇವರ ಉದ್ದೇಶ ಏನಿದೇನೋ, ವೈರಿಗಳು ಎಷ್ಟೇ ನನಗೆ ಅಡ್ಡಿ ಮಾಡಿದರು, ಎಷ್ಟೇ ನನಗೆ ಬಂಧನಗಳನ್ನು ಹಾಕಿದರು, ಸ್ವಾಮಿ ಹೇಳಿದ ಹಾಗೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ಹೇಳ್ತೀವಿ, ಸಭೆಗೆ ಹೋದ್ರು, ದೇವ್ರನ್ನ ಆರಾಧನೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಹೇಳ್ತೀವಿ, ಯಾಕೋ ನನಗೆ ಅವ್ರು ಹಿಂಗೆ ಮಾಡ್ತಾ ಇದ್ರು ನೋಡ್ರಿ, ಯಾಕೋ ನನಗೆ ಭಾಳ ಟೈಟ್ ಮಾಡ್ಯಾರ, ಯಾಕೋ ನನ್ನ ಮೇಲೆ ಭಾಳ ಇದು ಮಾಡಿಬಿಟ್ರೆ, ಎಕ್ಕಡೆ ನನಗೆ ಕದಲದ ಹಾಗೆ ಮಾಡಿದಾರೆ ಅಂತ ಅಂದ್ಕೊಳ್ತೀವಿ. ಯೇಸು ಸ್ವಾಮಿ ಕದಲದ ಹಾಗೆ ಚೈನ್ಗಳನ್ನು ಹಾಕಿದರು, ಹೊರಗಡೆ ಬರದ ಹಾಗೆ 4 ಜನ ಸಿಪಾಯಿಗಳನ್ನು ಕಾಯ್ದರು. ಅದ್ರ ವಾಗ್ದಾನ ತಪ್ಪಲಿಲ್ಲ, ಸ್ವಾಮಿ ಮಾತು ಮಾತ್ರ ತಪ್ಪಲಿಲ್ಲ, ತಾನು ಹೇಳಿದನ್ನೇ ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನಗೂ ನನಗೂ ಅನೇಕ ವಾಗ್ದಾನಗಳಿದೆ. ಏನು ಆ ವಾಗ್ದಾನ? ತಾನು ಹೇಳಿದ ಹಾಗೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಏನನ್ನ ವಿಶ್ವಾಸ ಮಾಡ್ತೀವಿ ಅಂದರೆ ಪರಿಸ್ಥಿತಿಗಳನ್ನು ನೋಡಿ ವಿಶ್ವಾಸ ಮಾಡ್ತೀವಿ. ಅಯ್ಯೋ, ಈಗ ಪರಿಸ್ಥಿತಿ ಈ ರೀತಿಯಲ್ಲಿದೆ, ಆಗ್ತದೋ ಇಲ್ವೋ, ಅಯ್ಯೋ ಇದೇ ರೀತಿಯಲ್ಲಿ ನಡೀತಾ ಇದೆ, ಇದು ನಡೀತದೋ ಇಲ್ವೋ ಎಂಬುದಾಗಿ ಪರಿಸ್ಥಿತಿ ನೋಡಿ ನಮ್ಮ ನಂಬಿಕೆ ಇರುವಂಥದ್ದಾಗಿದೆ. ಪರಿಸ್ಥಿತಿ ನೋಡಿ ನಮ್ಮ ನಂಬಿಕೆ ಅಲ್ಲರಿ, ಯೇಸು ಸ್ವಾಮಿ ಮಾತಿನ ಮೇಲೆ ನಮ್ಮ ನಂಬಿಕೆ ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಆ ದೂತನು ಹೇಳ್ತಾ ಇದ್ದಾನೆ, ಯಾಕೆ ಬಂದಿದ್ದೀರಾ, ಏನನ್ನು ಹುಡುಕ್ತಾ ಇದ್ದೀರಾ? ನಿಮಗೆ ನೆನಪಿಲ್ವಾ? ಸ್ವಾಮಿ ಮೊದಲೇ ಹೇಳಿದಲ್ವಾ 3 ದಿನ ಎದ್ದು ಬರ್ತೀನಂತ. ಆತನು ಹೇಳಿದ ಹಾಗೆ ಎದ್ದಿದ್ದಾನೆ. ಯಾಕೆ ಆತನು ಎದ್ದು ಬಂದನಂದ್ರೆ ಆತನು ಹೇಳಿದ ಹಾಗೆ ಮಾಡಲಿಕ್ಕಾಗಿ. ಆಮೇನ್. ಭಾಳ ಜನ ಕೊಟ್ಟ ಮಾತನ್ನು ನೆರವೇರಿಸಲ್ಲ, ಅದಲ್ವಾ? ಭಾಳ ಜನ
ಕೊಡ್ತಾರೆ, ಮಾತುಗಳನ್ನು ಕೊಡ್ತಾರೆ, ನಾ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸಮಯ ಬಂದಾಗ ಸ್ವಾರಿ ಬ್ರದರ್, ಮಾಡಲಿಕ್ಕೆ ಆಗಲಿಲ್ಲ, ನಾನು ನಿನಗೇನೋ ಮಾಡ್ಬೇಕಂತ ಅಂದ್ಕೊಂಡೆ, ಏನೋ ನಿನಗೆ ಮಾತುಗಳನ್ನು ಕೊಟ್ಟೆ, ಮಾಡಲಿಕ್ಕೆ ಆಗಲಿಲ್ಲ ಅಂತ ಮನುಷ್ಯರಂತಾರೆ. ಆದರೆ ಸ್ವಾಮಿ ಹೇಳಿದಾನಂದ್ರೆ ನಿನ್ನ ಜೀವಿತದಲ್ಲಿ ಮಾಡೇ ಮಾಡುವವನಾಗಿದ್ದಾನೆ. ಅದಕ್ಕೆ ಎಷ್ಟೇ ಬಂಧನಗಳು ಬರಲಿ, ಎಷ್ಟೇ ಬಂಧನಗಳನ್ನು ವೈರಿಗಳು ಹಾಕಲಿ, ಎಷ್ಟೇ ಬಂಧನಗಳು ನಿನ್ನ ಮೇಲೆ ಜನರು ಮಾಡಿದರೂ ಕೂಡ ಅವೆಲ್ಲವನ್ನ ಮುರಿದವನಾಗಿ ನಿನ್ನ ಮೇಲೆ ತನ್ನ ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ತಪ್ಪುವುದಿಲ್ಲ ವಾಗ್ದಾನ. ತಾನು ಹೇಳಿದ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ತಾನು ಹೇಳಿದ ಹಾಗೆ ಮಾಡುವವನಾಗಿದ್ದಾನೆ ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಸಮಾಧಿಯಿಂದ ಎದ್ದು ಬಂದ. ಇವತ್ತು ಇಡೀ ಪ್ರಪಂಚದಲ್ಲಿ ನೀನು ಅಮೆರಿಕಗೆ ಹೋದ್ರು, ಲಂಡನ್ಗೆ ಹೋದ್ರು, ಯಾವುದೇ ದೇಶಕ್ಕೆ ಹೋದ್ರು, ಎಲ್ಲ ಸಮಾಧಿಗಳನ್ನು ಹುಡುಕಿದ್ರು ಅಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಂಥ ಸಮಾಧಿ ಇದೆ. ಒಂದೇ ಒಂದು ಸಮಾಧಿ ತೆರೆದಿದೆ, ಅದು ಯೇಸುವಿನ ಸಮಾಧಿ. ಹಲ್ಲೆಲೂಯಾ. ಇವತ್ತಿಗೋಗಿ ಆ ಸಮಾಧಿ ನಾವು ನೋಡ್ಬೋದು. ಯಾಕೆ ಸರ್ ಆ ಸಮಾಧಿ ತೆರೆದಿದೆ? ಸಾಕ್ಷಿಗಾಗಿ, ತಾನು ಹೇಳಿದಂತೆ ಮಾಡುವುದಕ್ಕಾಗಿ. ಸಮಸ್ಯೆಗಳು, ಇಕ್ಕಟ್ಟುಗಳು ಬರುವಾಗ ಏನೆಲ್ಲ ಬಂದರೂ ಕೂಡ ತಾನು ಹೇಳಿದ್ದನ್ನು ಮಾಡೇ ಮಾಡ್ತಾನೆ. ಎಷ್ಟು ಜನ ವಿಶ್ವಾಸ ಮಾಡ್ತೀರಾ? ಯೇಸು ಹೇಳಿದ್ದನ್ನು ಮಾಡ್ತಾನೆ. ಹಲ್ಲೆಲೂಯಾ. ಪರಿಸ್ಥಿತಿಗಳನ್ನು ನೋಡಬೇಡ್ರಿ. ಎಂಥ ಚೈನ್ ಹಾಕಿದ್ರಂತ, ಅದಕ್ಕೆ ಸರಪಣಿಗಳು ಹಾಕಿದ್ರಂತ ಕಲ್ಲಿಗೆ, ಹೊರಗಡೆ ಬರೆದಾಗ ಯಾರು ಸರಸದ ಹಾಗೆ, ಮತ್ತು ಸೀಲ್ ಕೂಡ ಹಾಕಿದ್ರು, ಯಾರು ಕೂಡ ತೆರಿಬಾರದು ಎಂಬುದಾಗಿ. ಆದರೆ ದೇವರ ಮಾತು, ದೇವರ ವಾಗ್ದಾನ, ಅದೆಷ್ಟೇ ಬಂಧನಗಳಿದ್ರೂ ಕೂಡ ಅದನ್ನು ಮುರಿದು ಹೊರಗಡೆ ಬರುವಂಥದ್ದಾಗಿದೆ. ಮನುಷ್ಯನ ಬಂಧನೆಗೆ ಅದು ನಿಲ್ಲುವುದಿಲ್ಲ. ಯಾಕಂದರೆ ದೇವರ ಮಾತು ನಿನಗೆ ಕೊಟ್ಟಿದ್ದಾನೆಂದರೆ ಅದು ನೆರವೇರಿಸ್ತಾನೆ. ವರ್ಷಗಳಿರ್ಬೋದು, ದಿನಗಳಿರ್ಬೋದು, ತಿಂಗಳುಗಳಿರ್ಬೋದು, ಸಮಯಗಳು ಹಿಡಿಬೋದು, ತಾನು ಹೇಳಿದ್ದನ್ನೇ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಪರಿಸ್ಥಿತಿಗಳನ್ನು ನಾವು ನೋಡಿ ವಿಶ್ವಾಸ ಮಾಡಬಾರ್ದು. ಪರಿಸ್ಥಿತಿಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಂದು ಟೈಮ್ನಲ್ಲಿ ಸಮಸ್ಯೆಗಳಿರ್ತವೆ, ಬಾಧೆಗಳಿರ್ತವೆ, ಒಂದು ಟೈಮ್ನಲ್ಲಿ ನಮಗೆ ಬಂಧನಗಳಿರ್ತವೆ. ಅದನ್ನು ನೋಡಿ ನಾವು ನಂಬುವವರಲ್ಲ, ದೇವರ ಮಾತನ್ನು ನೋಡಿ ನಂಬುವವರಾಗಿ